ತಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಸಾಲವೆಂದರೆ ಅವಮಾನ, ಸೆರೆವಾಸ ಅಂತಲೇ ಹೇಳ್ಬೋದು. ಹಾಗೆ ಈ ಸಾಲವೆನ್ನುವುದು ನಮ್ಮನ್ನು ತಲೆ ಎತ್ತಿ ನಡೆಯದಂತೆ ಹೇಡಿಯಂತೆ ಮಾಡಿಬಿಡುತ್ತೆ ಕೆಲವೊಂದು ಸಮಯ. ಹಾಗೆ ಒಳಗಿನಿಂದ ನಮ್ಮನ್ನು ದುರ್ಬಲರನ್ನಾಗಿಸುತ್ತೆ. ಈ ಸಾಲದಿಂದ ಸದಾ ಜೀವನದಲ್ಲಿ ನೋವು, ಭಯ, ಆತಂಕ, ಕಣ್ಣೀರು, ಒತ್ತಡ, ಚಿಂತೆ, ಅಸಮಾಧಾನವೆಂಬ ಶೂಲದಿಂದ ನಾವು ನರಳಾಡ್ತಾನೇ ಇರ್ತೀವಿ. ಯಾವುದರಲ್ಲೂ ನಮಗೆ ನೆಮ್ಮದಿ, ಶಾಂತಿ, ಸಂತೋಷವೇ ಸಿಗುವುದಿಲ್ಲ. ಕೇವಲ ನಿರಾಸೆ, ಕುಟುಂಬದಲ್ಲಿ ಅನ್ಯೋನ್ಯತೆಯೂ ಇಲ್ಲ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೀವನವೇ ಬೇಡ, ಬದುಕನ್ನು ಇಲ್ಲಿಯೇ ಕೊನೆಗೊಳಿಸಿಕೊಳ್ಳೋಣ ಅಂತ ಕೂಡ ಅನಿಸುತ್ತೆ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಒಮ್ಮೊಮ್ಮೆ ನಾವು ತೆಗೆದುಕೊಂಡ ತಪ್ಪು ನಿರ್ಧಾರಗಳಾಗಿರ್ಬೋದು, ಇಲ್ಲವೇ ನಾವು ಯಾರನ್ನಾದರೂ ನಂಬಿ ಅವರಿಗೆ ಹಣವನ್ನು ಕೊಟ್ಟಿರ್ಬೋದು, ಹಾಗೆ ಇಲ್ಲ ಯಾರಿಂದನಾದರೂ ನಾವು ಮೋಸ ಹೋಗಿರ್ಬೋದು. ಹಾಗೆ ನಾವು ನಮ್ಮ ಸುಖ ಇಲ್ಲವೇ ಬೇರೆಯವರನ್ನು ಸಂತೋಷಪಡಿಸಲು ಸಾಲ ಮಾಡಿ ದುಂದು ವೆಚ್ಚ ಮಾಡಿ ಸಾಲದ ಶೂಲಕ್ಕೇರಿರ್ಬೋದು. ಹಾಗೆ ಇಲ್ಲವೇ ಮಕ್ಕಳ ಮದುವೆ ಆಗಿರ್ಬೋದು, ಮನೆ ಕಟ್ಟುವ ಸಲುವಾಗಿ ಆಗಿರ್ಬೋದು, ಅನಾರೋಗ್ಯದ ಸಲುವಾಗಿ ಇಲ್ಲವೇ ಕೈಗೆಟುಕದ ಜೀವನ ಶೈಲಿಯನ್ನು ಬಯಸಿ ಸಾಲದ ಸಮಸ್ಯೆಯ ಸುಳಿವು ಕೂಡ ಸಿಲುಕಿರ್ಬೋದು. ಇಲ್ಲವೇ ಗದ್ದೆಯಲ್ಲಿ ನಾವು ಬೆಳೆಯನ್ನು ಬಿತ್ತಿದಾಗ ಸರಿಯಾದ ಮಳೆ ಇಲ್ಲದೆ ಇಲ್ಲ ಜಾಸ್ತಿ ಮಳೆಯಾಗಿ ಕೂಡ ಬೆಳೆ ಹಾನಿಯಾಗಿ ಕೂಡ ನಾವು ಸಾಲಕ್ಕೆ ಸಿಕ್ಕೊಂಡಿರ್ಬೋದು ಅಲ್ವಾ ಸ್ನೇಹಿತರೆ. ಇಲ್ಲವೇ ನಾವು ಕೆಲವೊಮ್ಮೆ ನಮಗೆ ತಕ್ಕ ಕೆಲಸ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸೋಮಾರಿತನದಿಂದ ಮನೆಯಲ್ಲೇ ಇರೋದರಿಂದ ಕೂಡ ಸಾಲದ ಸುಳಿಗೆ ನಾವು ಸಿಲುಕಬಹುದು. ಕೆಲವೊಮ್ಮೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಹಾಗೆ ಸಲಹೆಗಳು ಸಿಗದಿದ್ದಾಗೂ ಕೂಡ ನಾವು ಜೀವನದಲ್ಲಿ ಸಾಲದ ಸುಳಿಗೆ ಸಿಲುಕು ಹಾಕ್ಕೊಳ್ತೀವಿ. ಒಮ್ಮೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಯಾರೋ ದೊಡ್ಡರು ಹಿರಿಯರು ನಮಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಆದರೆ ನಾವು ಅವರ ಬುದ್ಧಿ ಮಾತನ್ನು ತಿರಸ್ಕಾರ ಮಾಡಿ ನಮ್ಮ ವಯಸ್ಸಿನ ಅಹಂಕಾರದಿಂದ, ಮದದಿಂದ ನಾವು ಸರಿ ಇದ್ದೀವಿ, ನಾವು ನಡೀತಾ ಇರೋ ದಾರಿ ಸರಿ ಇದೆ, ನಾವು ಜ್ಞಾನವಂತರು, ಬುದ್ಧಿವಂತರು ಅನ್ನೋ ಅಹಂಕಾರದಿಂದ ಕೂಡ ನಾವು ಕೆಲವೊಮ್ಮೆ ಸಾಲದ ಸುಳಿಗೆ ಸಿಲುಕು ಹಾಕೊಂಡಿರ್ಬೋದು. ಕೆಲವೊಮ್ಮೆ ದೇವರ ಭಯವಿಲ್ಲದೆ, ಹಿರಿಯರ ಭಯವಿಲ್ಲದೆ ತೆಗೆದುಕೊಂಡ ತೀರ್ಮಾನಗಳು ನಮ್ಮನ್ನು ಈ ರೀತಿ ಸಮಸ್ಯೆಗೆ ಸಿಲುಕಿಸಿರ್ತವೆ. ಈ ದಿನ, ಈ ಸಮಯ, ಈ ಸಾಲದಿಂದ ಮುಕ್ತಿಗಾಗಿ ಸಾಯಿಯಲ್ಲಿ ಅಂದರೆ ನಾವೆಲ್ಲ ನಂಬಿರುವ ಈ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಿ ಬಾಬಾನಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿ ಇಲ್ಲವೇ ದಿನನಿತ್ಯ ಈ ಪ್ರಾರ್ಥನೆಯನ್ನು ಕೇಳಿ ಖಂಡಿತ ನಿಮ್ಮ ಸಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಪ್ರತಿದಿನ ಬಾಬಾರವರ ಎದುರಿಗೆ ಈ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ನಿರಂತರವಾದ ನಿಮ್ಮ ದೃಢವಾದ ನಂಬಿಕೆಯ ಪ್ರಾರ್ಥನೆಗೆ ಬಾಬಾ ಸಾಲ ನಿವಾರಣೆಯ ದಾರಿ ತೋರಿಸುವ ಮೂಲಕ ನಿಮಗೆ ಸ್ಪಂದಿಸ್ತಾರೆ. ಸ್ನೇಹಿತರೆ, ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತೀರೋ ಅದೇ ಸಮಯದಲ್ಲಿ ನೀವು ದಿನನಿತ್ಯ ಆ ಪ್ರಾರ್ಥನೆಯನ್ನು ಮಾಡಬೇಕು. ಬಾಬಾರವರ ಭಾವಚಿತ್ರದ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಎರಡೂ ಕೈಗಳನ್ನು ಜೋಡಿಸಿ ಮುಂದೆ ಚಾಚಿ ಕಣ್ಣು ಮುಚ್ಚಿ, ನನ್ನ ಪ್ರೀತಿಯ ಗುರುವೇ, ಪರಿಶುದ್ಧವಾಗಿರುವ ಹಾಗೆ ಸರ್ವಶಕ್ತರಾಗಿರುವ ನಿಮ್ಮಿಂದ ಸಾಧ್ಯವಾಗದ ಯಾವ ವಿಚಾರವೂ ಇಲ್ಲ. ಕರುಣಿಸುವವನು ನೀನೇ, ಕಸಿದುಕೊಳ್ಳುವವನು ನೀನೇ. ನನ್ನ ಶಕ್ತಿ, ಯುಕ್ತಿ, ಜ್ಞಾನ ಎಲ್ಲವೂ ನೀನೇ ಆಗಿರುವೆ. ನಿನ್ನ ಪಾದಗಳಲ್ಲಿ ಪಶ್ಚಾತ್ತಾಪಪಟ್ಟು ನನ್ನ ತಪ್ಪುಗಳನ್ನು ಕ್ಷಮಿಸು ಎಂದು ಶರಣಾಗಿದ್ದೇನೆ. ನಾನು ಕೆಲವೊಂದು ತಿಳಿಯದೆ ಮಾಡಿರುವ ತಪ್ಪುಗಳಿಂದಾಗಿ ಸಾಲದ ಸುಳಿಗೆ ಸಿಲುಕಿರುವೆ. ಹಾಗಾಗಿ ಆ ಸಾಲದ ಸುಳಿಯಿಂದ ನನ್ನನ್ನು ವಿಮುಕ್ತಿಗೊಳಿಸಬೇಕು. ನಿನ್ನ ಮಹಿಮೆಯ, ಕರುಣೆಯ, ದಯೆಯ, ಪ್ರೇಮದ ಬಗ್ಗೆ ತಿಳಿದಿದೆ. ಹಾಗಾಗಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಿನ್ನಲ್ಲಿ ಶರಣಾಗಿದ್ದೇನೆ ಬಾಬಾ. ನನ್ನ ತಪ್ಪು ನಿರ್ಧಾರಗಳಿಂದ ಇಲ್ಲವೇ ನನ್ನ ಪ್ರಾರಬ್ಧ ಕರ್ಮಗಳ ಅನುಸಾರದಿಂದ, ನನ್ನ ಪ್ರಾರಬ್ಧ ಕರ್ಮದಿಂದ ಹಾಗೆ ಕೆಲವರು ಮಾಡಿದ ಮೋಸದಿಂದ ನಾನು ಸಾಲದ ಸಮಸ್ಯೆಗೆ ಸಿಲುಕಿರುವೆ. ಬಾಬಾ, ನಿಮ್ಮ 11 ವಚನಗಳ ಭರವಸೆಯಲ್ಲಿ ನಂಬಿಕೆ ಇಟ್ಟು ನಿಮ್ಮ ಬಳಿ ಬಂದಿರುವೆ. ನೀವೇ ಹೇಳಿದ್ದೀರಾ, ನಿನ್ನ ಎಂತಹ ಸಮಸ್ಯೆಯೇ ಆಗಿರಲಿ, ಪ್ರಾರಬ್ಧ ಕರ್ಮವೇ ಆಗಿರಲಿ ದೂರ ಮಾಡುವೆ. ನೀನು ಇಚ್ಛಿಸುವ ಇಚ್ಛೆಗಳನ್ನು ಕರುಣಿಸುವೆ, ಸಮಸ್ಯೆಯ ಸುಳಿಯಿಂದ ನಿನ್ನನ್ನು ಬಿಡಿಸುವೆ ಎನ್ನುವ ನಿಮ್ಮ ಭರವಸೆಯ ಮಾತುಗಳನ್ನು ನಂಬಿರುವೆ. ಶರಣಾಗಿರುವೆ ತಂದೆ. ಸಾಲದ ಸಮಸ್ಯೆಯಿಂದ ಬಾಬಾ ನೀವೇ ನನ್ನನ್ನು ವಿಮುಕ್ತಿ ಮಾಡಬೇಕು. ನಿಮ್ಮಿಂದ ಎಲ್ಲವೂ ಸಾಧ್ಯ ತಂದೆ. ನನ್ನನ್ನು ಕ್ಷಮಿಸಿ ನನ್ನ ಸಾಲದ ಸಮಸ್ಯೆಗೆ ಒಂದು ದಾರಿಯನ್ನು ಅನುಗ್ರಹಿಸಿ ಅಂತ ಹೇಳಿ ನೀವು ಕೈ ಮುಗಿದು ಪ್ರಾರ್ಥಿಸಬೇಕು. ನಾನು ಕೈ ಹಾಕಿರುವ ಕೆಲಸದಲ್ಲಿ ನನಗೆ ಗೆಲುವು ಸಿಗಲಿ. ಸಾಲಗಾರರ ಕಾಟದಿಂದ ತಾಳಲಾರದೆ ಬಳಲಿದ್ದೇನೆ. ಏನೇ ಪ್ರಯತ್ನ ಮಾಡಿದರೂ, ಶ್ರಮಪಟ್ಟರೂ ಈ ಸಾಲದ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ನಿಮ್ಮ ಮನಸ್ಸಿನ ವೇದನೆ, ದುಃಖ, ಕಣ್ಣೀರನ್ನು ಒಮ್ಮೆ
ಭಕ್ತಿಯಿಂದ ಶ್ರದ್ಧೆ ಇಟ್ಟು ಪ್ರಾರ್ಥನೆಯ ಮೂಲಕ ಬಾಬಾರವರಿಗೆ ಸಮರ್ಪಣೆ ಮಾಡಿರಿ. ಒಂದು ಸಹಾಯ, ಒಂದು ಅವಕಾಶ, ಒಂದು ಬಲ ಹಾಗೂ ಈ ಸಾಲದ ಸಮಸ್ಯೆಯಿಂದ ಒಂದು ಬಿಡುಗಡೆ ಕೊಡುತ್ತೀರಾ ಎಂದು ನಂಬಿರುವೆ, ಹಾಗೆ ಕಾಯುತ್ತಿರುವೆ ಎಂದು ಪ್ರಾರ್ಥನೆ ಮಾಡಿ. ಸ್ನೇಹಿತರೆ, ಬಾಬಾ ನುಡಿದಂತೆ ನೀವು ಬಾಬಾನ ಕೆಲವು ಆದೇಶಗಳನ್ನು ನೀವು ಇಲ್ಲಿ ಅನುಸರಿಸಬೇಕಾಗತ್ತೆ ಸ್ನೇಹಿತರೆ. ಅಂದರೆ ಈ ರೀತಿ ಬಾಬಾರವರು ಹೇಳಿದ ಕೆಲವು ಉಪದೇಶಗಳನ್ನು, ಈ ಸಂದೇಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಸಾಲದ ಸಮಸ್ಯೆ ಬಗೆಹರಿಯುತ್ತೆ. ನಿಮಗೆ ಶುಭ ಫಲ ಹಾಗೂ ಸಮಯ ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ಎಲ್ಲಿಯೇ ಇರಿ, ಹೇಗೆ ಇದ್ರೂ ಕೂಡ ನಿಮಗೆ ಒಳ್ಳೆಯದಾಗೋದ್ರ ಜೊತೆಗೆ ಬಾಬಾನ ಸಹಾಯ ಸಿಗ್ತಾ ಹೋಗುತ್ತೆ. ನೀವು ಯಾವುದೋ ವ್ಯವಹಾರ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದೀರಾ, ಇಲ್ಲವೇ ಯಾರಿಗೋ ಸಹಾಯ ಮಾಡಲಿಕ್ಕೆ ಹೋಗಿ ನೀವು ಮೋಸಕ್ಕೆ ಒಳಗಾಗಿದ್ದೀರಾ, ಇಲ್ಲ ಕೆಲವೊಮ್ಮೆ ಅನಾವಶ್ಯಕ ಖರ್ಚುಗಳನ್ನು ಮಾಡಿ ನೀವು ಸಾಲಕ್ಕೆ ಗುರಿಯಾಗಿರಬಹುದು. ಈ ರೀತಿ ಅರಿವಿಲ್ಲದೆ ಮಾಡುವ ತಪ್ಪುಗಳಿಂದ ನಾವು ಸಾಲದ ಶೂಲಕ್ಕೆ ಏರಿರ್ತೀವಿ ಸ್ನೇಹಿತರೆ. ಹಾಗಾಗಿ ನಂಬಿಕೆ ಇಟ್ಟು ಬಾಬಾನಲ್ಲಿ ಪ್ರಾರ್ಥಿಸಿದರೆ ನಮ್ಮ ಎಲ್ಲ ವ್ಯವಹಾರ, ಕೆಲಸ, ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ. ನಮ್ಮನ್ನು ವಂಚಿಸಿದವರೇ ಆಗಿರಲಿ, ಶತ್ರುಗಳೇ ಆಗಿರಲಿ, ವಿರೋಧಿಗಳೇ ಆಗಿರಲಿ, ನಾವು ನಂಬಿದವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ, ಅವರನ್ನು ಸಹ ನಾವು ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ಒಪ್ಪಿಸಿಬಿಡಬೇಕು. ಒಪ್ಪಿಸಿ ಅವರಿಗೆ ಶರಣಾಗಬೇಕು. ಬಾಬಾ ಖಂಡಿತ ನಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ. ಮನುಷ್ಯರು ನಮಗೆ ಸಹಾಯ ಮಾಡದೆ ತಿರಸ್ಕರಿಸಬಹುದು, ಆದರೆ ಬಾಬಾನಿಗೆ ಶರಣಾದರೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಅವರು ಕೈ ಬಿಡೋದಿಲ್ಲ. ರೀತಿ ನೀವು ಪ್ರಾರ್ಥನೆಯನ್ನು ಬೆಳಗ್ಗೆ ಎದ್ದ ತಕ್ಷಣವೂ ಮಾಡ್ಕೊಳ್ಬಹುದು, 12 ಗಂಟೆ ಸುಮಾರಿಗಾದರೂ ಮಾಡ್ಕೊಳ್ಬಹುದು, 6 ಗಂಟೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು, ಇಲ್ಲವೇ ರಾತ್ರಿ ಮಲಗುವ ಸಮಯದಲ್ಲಿ 10 ಗಂಟೆ ಸಮಯದಲ್ಲೂ ಕೂಡ, ನೀವು ಮಲಗುವಂಥ ಸಮಯದಲ್ಲೂ ಕೂಡ 1 ಗ್ಲಾಸ್ ನೀರನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಆ ನೀರಿಗೆ 1 ಸಾಸಿವೆ ಕಾಳಿನಷ್ಟು ಬಾಬಾರವರ ಉದಿ ಪ್ರಸಾದವನ್ನು ಬೆರೆಸಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಶ್ರೀ ಸಾಯಿ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಹೇಳಿ 9 ಬಾರಿ ನೀವು ಬಾಬಾನಲ್ಲಿ ಪ್ರಾರ್ಥಿಸಿ. ಖಂಡಿತ ಬಾಬಾ ನನಗೆ ಮಹಾಲಕ್ಷ್ಮಿ ಅನುಗ್ರಹ ಆಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ, ಹಾಗೆ ನನ್ನ ಸಾಲದ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಗುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ರಿ. ದಿನನಿತ್ಯ ನೀವು ಆ ನೀರನ್ನು ಕುಡಿದು ಮಲಗಲಿಕ್ಕೆ ಶುರು ಮಾಡಬೇಕು. ಹಾಗೆ 9 ಗುರುವಾರಗಳು ನೀವು ಹಸುವಿಗೆ 9 ಗುರುವಾರಗಳು ನೀವು ಹಸುವಿಗೆ ಗೋಧಿ ರೊಟ್ಟಿ, ಗೋಧಿ ಚಪಾತಿ, ಬೆಲ್ಲವನ್ನಾಗಲಿ, ಅಕ್ಕಿಗೆ ಬೆಲ್ಲ, ತುಪ್ಪ, ಏಲಕ್ಕಿ ಹಾಕಿ ಅದನ್ನು ಬೇಯಿಸಿ ಗೂಡಾನ್ನ ಅಂತ ಮಾಡಿ ಅದನ್ನು ನೀವು ಹಸುವಿಗೆ ತಿನ್ನಿಸೋದ್ರಿಂದ ಕೂಡ 9 ವಾರಗಳಲ್ಲಿ ನಿಮ್ಮ ಸಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಕೋಟಿ ದೇವತೆಗಳ ವಾಸ ಹಸುವಿನಲ್ಲಿದೆ. ಹಾಗಾಗಿ ಎಲ್ಲ ದೇವರ ಅನುಗ್ರಹ, ಆಶೀರ್ವಾದ ನಮಗೆ ಸಿಗಲಿಕ್ಕೆ ಶುರುವಾಗುತ್ತೆ. ನಮ್ಮ ದೋಷಗಳು ಏನೇ ಇದ್ರೂ ಸಹ ಅವು ಕಳೀತವೆ. ಹಾಗೆ ಪ್ರಾರಬ್ಧ ಕರ್ಮಗಳು ಕೂಡ ಕ್ಷೀಣಿಸ್ತಾ ಹೋಗ್ತವೆ. ನಂಬಿಕೆ ಇಟ್ಟು ಮಾಡಬೇಕು ಸ್ನೇಹಿತರೆ. 9 ಗುರುವಾರ. ಹಾಗೆ ನೀವು ಪ್ರತಿ ಗುರುವಾರ 3 ಮುಷ್ಟಿ ಕಲ್ಲುಪ್ಪನ್ನು ತಗೊಂಡು ನಿಮಗೆ ದುಡಿಲಿಕ್ಕೆ ಯಾರು ಹೋಗ್ತಾ ಇರ್ತಾರಲ್ಲ, ಯಾರಿಗೆ ಒಂದು ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರುತ್ತೆ, ಯಾರು ವ್ಯವಹಾರವನ್ನು ನಡೆಸ್ತಾ ಇರ್ತಾರೆ, ಯಾರು ಕೆಲಸಕ್ಕೆ ಹೋಗಿ ಆ ಕುಟುಂಬವನ್ನು ಪಾಲನೆ ಪೋಷಣೆ ಮಾಡ್ತಿರ್ತಾರಲ್ಲ, ಅವರಿಗೆ 3 ಬಾರಿ ಕಲ್ಲುಪ್ಪನ್ನು ಸುಳಿದು ಗುರುವಾರದ ದಿನ, ನೀವು ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಸಮಯದಲ್ಲಿ ನೀವು ನಿಮ್ಮ ಮನೆಯ ಯಜಮಾನನಿಗೆ ಅಂದರೆ ದುಡಿಯೋ ಅಂಥ ವ್ಯಕ್ತಿಗೆ 3 ಮುಷ್ಟಿ ಕಲ್ಲುಪ್ಪನ್ನು ತಗೊಂಡು 3 ಸಾರಿ ಮೇಲಿನಿಂದ ಸುಳಿದು ಅದನ್ನು ಒಂದು ಪೇಪರಲ್ಲಿ ಹಾಕೊಂಡು ಹರಿಯುವ ನೀರಿಗೆ ಅದನ್ನು ಬಿಟ್ಟು ಬರಬೇಕು ಸ್ನೇಹಿತರೆ. ಅದು ನದಿಯಾಗಿರ್ಬೋದು. ಈ ರೀತಿ ವ್ಯವಸ್ಥೆ ಇಲ್ಲ, ನಾವು ತುಂಬ ಸಿಟಿಯಲ್ಲಿದ್ದೀವಿ ಅಂದವರು, ಹಳ್ಳಿಯಲ್ಲಿದ್ದವರು, ನಿಮ್ಮೂರಲ್ಲಿ ಈ ವ್ಯವಸ್ಥೆ ಇದ್ದರೂ ಅದನ್ನು ನೀವು ಕೆರೆಗೆ ಇಲ್ಲವೇ ಹರಿಯುವ ನೀರಿಗೆ ಹಾಕೋದೇ ಒಳ್ಳೆಯದು. ಅಂದರೆ ನದಿಗೆ. ಇಲ್ಲ ಸಿಟಿಯಲ್ಲಿದ್ದೀವಿ, ನಮಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂದವರು, ನೀವು ಆ 3 ಹಿಡಿ ಉಪ್ಪನ್ನು ಏನು ಸುಳಿದಿರ್ತೀರಲ್ಲ, ಆ ಉಪ್ಪನ್ನು ನೀವು ನಿಮ್ಮ ಮನೆಯ ಸಿಂಕ್ ಇರುತ್ತಲ್ಲ, ಅಡುಗೆ ಮನೆ ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಟ್ರೆ ಅದು ಹರಿದು ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಅದು ದೃಷ್ಟಿ ತೆಗೆದಿರೋ ನೀರು, ಅದರಲ್ಲಿ ನಕಾರಾತ್ಮಕತೆ ಇರುತ್ತೆ. ದುಡಿಯುವಂಥ ವ್ಯಕ್ತಿಗೆ ಏನೋ ಒಂದು ನಕಾರಾತ್ಮಕತೆ ಆವರಿಸಿರುತ್ತಲ್ಲ, ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಆಗಿರ್ಬೋದು, ಇಲ್ಲ ಅವರು ವ್ಯಾಪಾರ ಮಾಡ್ತಿದ್ದಾರಲ್ಲ, ಆ ವ್ಯಾಪಾರವನ್ನು ನೋಡಿ ಯಾರಾದರೂ ಹೊಟ್ಟೆ ಕಿಚ್ಚುಪಟ್ಟು ದೃಷ್ಟಿ ಹಾಕಿರ್ಬೋದು, ಇಲ್ಲವೇ ಯಾವುದೋ ಗ್ರಹ ಬಾಧೆಗಳಿರ್ಬೋದು, ಇಲ್ಲವೇ ನಕಾರಾತ್ಮಕತೆ ಆಗಿರ್ಬೋದು, ಇಲ್ಲವೇ ಅವರು ಯಾವತ್ತಾದರೂ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವ್ರು ಯಾವ ವ್ಯಾಪಾರಕ್ಕೆ ಹೋಗ್ತಿರ್ತಾರಲ್ಲ, ಯಾವುದೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ ಅನ್ರಿ, ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೊರಟಿರ್ತಾರೆ ಅನ್ರಿ, ದಿನನಿತ್ಯ ಕೆಲಸಕ್ಕೆ ಹೋಗ್ತಾರೆ, ಆಫೀಸಿಗಾದರೂ ಆಗಿರ್ಬೋದು, ಇಲ್ಲ ಸ್ವಂತ ವ್ಯವಹಾರಕ್ಕಾಗಿರ್ಬೋದು. ಅವ್ರು ಹೋಗಬೇಕಾದ್ರೆ ಎಡವಿ ಅವ್ರು ಏನಾದರೂ ಯಾವಾಗಲಾದರೂ ಜೀವನದಲ್ಲಿ ಬಿದ್ದಾಗ ಆ ಬಿದ್ದಂಥ ಜಾಗಕ್ಕೆ ಅವರು ಉಗುಳಬೇಕು. ಯಾವತ್ತೂ ಥೂ ಅಂತ ಉಗುಳೇ ಎದ್ದಳಬೇಕು ಸ್ನೇಹಿತರೆ. ಯಾಕಂದರೆ ಆ ಜಾಗದಲ್ಲಿರುವ ನಕಾರಾತ್ಮಕತೆ ನಾವು ಬಿದ್ದಂಥ ಸಮಯದಲ್ಲಿ ನಮಗೆ ಸೇರ್ಕೊಂಡು ಬಿಡುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಥೂ ಅಂತ ಉಗುಳೋದ್ರ ಜೊತೆಗೆ ಮನೆಗೆ ಬಂದ ಮೇಲೆ ಒಂದು ಚಂಬು ನೀರಿಗೆ 1 ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಚಿಟಿಕೆ ಅರಿಶಿಣವನ್ನು ಬೆರೆಸಿ
ಮನೆಯಲ್ಲಿ ಯಾರಾದರೂ ಹಿರಿಯರು ಇರ್ತಾರಲ್ಲ, ತಂದೆ ತಾಯಿ ಆಗಿರ್ಬೋದು, ಇಲ್ಲವೇ ಹೆಂಡತಿ ಆಗಿರ್ಬೋದು, ಅವ್ರ ಕೈಯಲ್ಲಿ ನೀವು ಆ ನೀರನ್ನು ನಿವಾಳಿಸ್ಕೊಂಡು ಮನೆಯಿಂದ ಅಂದರೆ ಬಂದ ತಕ್ಷಣವೇ ಅವರಿಗೆ ಹೇಳಿ, ಇಲ್ಲ ಫೋನಲ್ಲಾದರೂ ಹೇಳ್ಕೊಂಡು ಮನೆಗೆ ಬರಬೇಕು. ಆಗ ಅವರು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಆಗ ನೀವು ಮನೆಯಿಂದ ಹೊರಗಡೆ ಹೊಸ್ಲಿಂದ ಹೊರಗಡೆ ನಿಂತ್ಕೊಂಡು ಅವರು ಸಹ ಹೊಸ್ಲಿಂದ ಹೊರಗಡೆ ಬಂದು ಆ 3 ಸಾರಿ ಆ ಚೊಂಬಿಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ನಿವಾಳಿಸಿ 3 ಸಾರಿ 3 ಹಿಡಿ ಉಪ್ಪನ್ನು ನಿವಾಳಿಸಿ ಅದಕ್ಕೆ ಹಾಕಿ ಅದನ್ನು ಆಮೇಲೆ ಆ ಚೊಂಬನ್ನೇ ಮತ್ತೊಂದು ಸರಿ 3 ಸಾರಿ ನಿಮಗೆ ನಿವಾಳಿಸಿ ಅದನ್ನು ಅವರು ಯಾವುದಾದ್ರೂ ಒಂದು ಯಾರು ಓಡಾಡದೇ ಇರೋಂಥ ಖಾಲಿ ಜಾಗಕ್ಕೆ ನಿಮ್ಮ ಮನೆ ಎದುರಿಗೆ ಆ ಕಡೆ ಸೈಡಿಗೆ ಎಲ್ಲಾದರೂ ಹಾಕ್ಬಿಡ್ಬೋದು ಸ್ನೇಹಿತರೆ. ಚರಂಡಿಗಾದರೂ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಉಪ್ಪು ಲಕ್ಷ್ಮಿಯ ಸಂಕೇತ ಅಂತ ನೀವು ಹೇಳ್ಬೋದು, ಆದರೆ ಸುಳಿದಿರೋ ಉಪ್ಪು ನಕಾರಾತ್ಮಕತೆಯನ್ನು ಹೇರ್ಕೊಂಡಿರುತ್ತೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರು ಎಲ್ಲೋ ಬಿದ್ದಿರ್ತಾರೆ, ಎಡವಿರ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿ ನಕಾರಾತ್ಮಕತೆ ಅವ್ರನ್ನ ಆವರಿಸಿರುತ್ತೆ. ಹೀಗಾದಾಗ ಕೂಡ ಒಮ್ಮೊಮ್ಮೆ ವ್ಯಾಪಾರದಲ್ಲಿ ಆಗಿರ್ಬೋದು, ಅವರಲ್ಲೇ ಆಗಿರ್ಬೋದು, ಅಭಿವೃದ್ಧಿ ಕಾಣ್ತಾ ಇರಲ್ಲ. ಇಂಥ ಸಮಯದಲ್ಲಿ ನಾವು ಈ ದೃಷ್ಟಿ ತೆಗೆಯೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನೀವು ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಿ, ಅಂಗಡಿ ಇಟ್ಕೊಂಡಿದ್ದೀರಾ, ಇಲ್ಲವೇ ಏನೋ ಒಂದು ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದೀರಾ, ಇಲ್ಲವೇ ರೋಡ್ ಸೈಡಿಗೆ ತಿಂಡಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಇಲ್ಲ ಮನೆಯಲ್ಲೇ ಏನಾದರೂ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ನೀವು ಪ್ರತಿ ಗುರುವಾರ ವ್ಯಾಪಾರದ ಜಾಗದಲ್ಲಿ ಮನೆಯಲ್ಲಾಗ್ಬೋದು ನಿಮ್ಮ ಮನೆಗೆ 3 ಹಿಡಿ ಉಪ್ಪನ್ನು ಅಂದರೆ ಇದೇ ರೀತಿ ಸುಳಿದು ಅದನ್ನು ಕೂಡ ನೀರಿಗೆ ಹಾಕಬೇಕು ಸ್ನೇಹಿತರೆ. ಅಂದರೆ ಹೊರಗಡೆ ಚರಂಡಿ ಇದ್ದರೆ ಚರಂಡಿಗೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲವೇ ಯಾರೂ ತುಳಿದಂಥ ಜಾಗಕ್ಕೆ ಅದನ್ನು ಹಾಕಿದ್ರೂ ಪರವಾಗಿಲ್ಲ. ನೀವು ಯಾವುದೋ ಒಂದು ಜಾಗಕ್ಕೆ ಆ ಉಪ್ಪನ್ನು ಹಾಕಿ ಬಂದಾಗ ಆ ಉಪ್ಪು ಕರಗೋದಿಲ್ಲ, ಅಲ್ಲೇ ಇರುತ್ತೆ. ಅದನ್ನು ಯಾರಾದರೂ ತುಳಿದ ತಕ್ಷಣ ಆ ನೆಗೆಟಿವ್ ಎನರ್ಜಿ ಅವರನ್ನು ಸೇರ್ಕೊಳ್ಳುತ್ತೆ. ಅದೇ ನೀವು ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ನೀರಲ್ಲಿ ಲೀನವಾಗಿ ಹರಿದು ಹೋಗ್ಬಿಡುತ್ತೆ ಸ್ನೇಹಿತರೆ. ನೀರಿಗೂ ಕೂಡ ದೋಷವನ್ನು ಕಳೆಯೋ ಶಕ್ತಿ ಇರುತ್ತೆ, ಹಾಗಾಗಿ ಅದು ತನ್ನಲ್ಲಿ ಅದನ್ನು ಸಮರ್ಪಣೆ ಮಾಡ್ಕೊಳ್ಳುತ್ತೆ, ನಿಮ್ಮನ್ನು ಪರಿಶುದ್ಧರನ್ನಾಗಿಸುತ್ತೆ. ಹಾಗಾಗಿ ತಾನೇ ನಾವು ಸಮುದ್ರ ಸ್ನಾನ ಮಾಡೋದು ಪುಣ್ಯ ಬರುತ್ತೆ ಅಂತ ಹೇಳಿ, ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಪ್ರತಿ ಗುರುವಾರ ಶನಿವಾರ ನೀವು ಸ್ನಾನ ಮಾಡುವ ನೀರಿಗೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಮೈ ಮನಸ್ಸು ಹಗುರವಾಗುವುದರ ಜೊತೆಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಕೂಡ ದೂರವಾಗುತ್ತೆ ಸ್ನೇಹಿತರೆ. ಹಾಗೆ ನೀವು ಸಾಲದ ಸಮಸ್ಯೆಗೆ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಈ ರೀತಿ ಸಲ್ಲಿಸ್ತಾ ಇದ್ದೀರಿ ಅಂದರೆ ಪ್ರತಿ ಗುರುವಾರ ನಿಮ್ಮ ಕೈಲಾದ ಒಂದು ದಕ್ಷಿಣೆ 2 ರೂಪಾಯಿನೇ ಆಗಲಿ, ಇಲ್ಲ 2 ಗುಲಾಬಿ ಹೂಗಳನ್ನೇ ಆಗಲಿ, ಇಲ್ಲ 2 ತೆಂಗಿನಕಾಯಿಗಳನ್ನೇ ಆಗಲಿ, ನೀವು ಪ್ರತಿ ಗುರುವಾರ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಸಾಲದ ಸಮಸ್ಯೆ ತೀರೋವರೆಗೂ ಅವರ ಮಂದಿರಕ್ಕೆ ಅರ್ಪಿಸ್ಬರ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಅದನ್ನು ಪ್ರತಿ ಗುರುವಾರ ತಗೊಂಡೋಗಿ ನೀವು ಬಾಬಾರವರ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಯಾವ ರೀತಿ ಈಗ ನಾವು ಪ್ರಾರ್ಥನೆಯನ್ನು ಹೇಳ್ಕೊಟ್ನಲ್ಲ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅದನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಬರಬೇಕು ಸ್ನೇಹಿತರೆ. ಅಂದರೆ ಹಣವನ್ನು 2 ರೂಪಾಯಿ ಕಾಣಿಕೆ ಸಲ್ಲಿಸ್ತೀನಿ ಇವತ್ತು ಅಂದರೆ 2 ರೂಪಾಯಿ ಕಾಣಿಕೆಯನ್ನು ಕೈಯಲ್ಲಿ ಇಟ್ಕೊಂಡು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ತಾಳ್ಮೆ ಕೊಡು, ಬಲ ಕೊಡು, ಶಕ್ತಿ ಕೊಡು, ಈ ಸಾಲದ ಸಮಸ್ಯೆಯಿಂದ ನನಗೆ ವಿಮುಕ್ತಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಕಾಣಿಕೆ ಹುಂಡಿ ಇರುತ್ತಲ್ಲ ಅದಕ್ಕೆ ಹಾಕಿ ಬನ್ನಿರಿ. ಇಲ್ಲವೇ ಗುಲಾಬಿ ಹೂಗಳನ್ನು ಒಯ್ದಿರ್ತೀರಲ್ಲ ಅದನ್ನು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಲಿಕ್ಕೆ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರ ಕೈಗೆ ಕೊಡ್ರಿ. ಇಲ್ಲವೇ 2 ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡ್ಕೊಂಡು ಬಾಬಾರವರಿಗೆ ಕುಳಿತು ಮಂಡಿ ಊರಿ ಕುಳಿತು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಕೂಡ ನೀವು ಬಾಬಾರವರ ಮಂದಿರಕ್ಕೆ ಅಂದರೆ ಬಾಬಾರವರ ಪಾದದ ಬಳಿ ಇಡ್ರಿ. ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಒಳ್ಳೆಯದಾಗಲಿ ಅಂತ ಹೇಳಿ, ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ, ನನ್ನ ಬಾಬಾ ನನ್ನ ಆ ಸಮಸ್ಯೆಯಿಂದ ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಅವ್ರು ಪೂಜೆ ಮಾಡ್ತಾರಲ್ಲ ಅವ್ರ ಕೈಯಲ್ಲಿ ಕೊಟ್ಟರೆ ಅದು ಬಾಬಾರವರಿಗೆ ಅಂತಲೇ ಸಮರ್ಪಣೆ ಮಾಡಿ ಬರಬೇಕು, ಮತ್ತೆ ಅದನ್ನು ಹಿಂತಿರುಗಿ ಇಸ್ಕೊಂಡು ಬರಬಾರ್ದು. ಈ ರೀತಿ ನೀವು 9 ವಾರಗಳು ಮಾಡ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಏನೋ ಒಂದು ಚೇತರಿಕೆ ಕಾಣ್ತಾ ಬರುತ್ತೆ. ಹಾಗೆ ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ. ನಿಮ್ಮಲ್ಲೇ ಒಂದು ಆತ್ಮಶಕ್ತಿ, ಆತ್ಮಬಲ ಮೂಡಿಸ್ತಾ ಹೋಗ್ತಾರೆ ಗುರುವು. ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದನ್ನು ಮಾಡಬಾರ್ದು, ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಬಾರ್ದು. ಹಾಗೆ ಇನ್ನೊಬ್ಬರನ್ನು ನೋಡಿ, ಇನ್ನೊಬ್ಬರ ಶ್ರೀಮಂತಿಕೆ, ಇನ್ನೊಬ್ಬರ ಒಳ್ಳೆಯ ಜೀವನವನ್ನು ನೋಡಿ ಅಸೂಯೆ, ಹೊಟ್ಟೆ ಕಿಚ್ಚನ್ನು ಪಡಬಾರ್ದು. ಹಾಗೆ ನಾವು ಎಷ್ಟೇ ಸಾಲದ ಸಮಸ್ಯೆ ಸುಳಿಗೆ ಸಿಲುಕಿರಲಿ ನಮ್ಮ ಕರ್ಮಗಳು ತುಂಬ ಚೆನ್ನಾಗಿರಬೇಕು. ಅಂದರೆ ಎಷ್ಟಾದರೂ ಸಹಾಯ ನಮ್ಮ ಕೈ 1 ರೂಪಾಯಿನಾದರೂ ಸಹಾಯ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲ ಗುರುವಾರ ಒಬ್ರಿಗಾದರೂ 1 ಹಿಡಿ ಮುಚ್ಚಿ ಅನ್ನವನ್ನು ದಾನ ಮಾಡುವಂಥ ಪದ್ಧತಿಯನ್ನಾದರೂ ಬೆಳೆಸ್ಕೊಳ್ಬೇಕು. ಗುರುವಾರ ಒಬ್ಬ ನಿಸ್ಸಹಾಯಕರ ಸೇವೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ವಯಸ್ಸಾದ ತಂದೆ ತಾಯಿಗಳೇ ನಮ್ಮ ಮನೆಯಲ್ಲಿ ಇರ್ತಾರೆ. ಅವ್ರನ್ನ ನಾವು ಸಂಪೂರ್ಣವಾಗಿ ತಾತ್ಸಾರ ಮಾಡಿಬಿಟ್ಟಿರ್ತೀವಿ, ಮೂಲೆ ಗುಂಪು ಮಾಡಿಬಿಟ್ಟಿರ್ತೀವಿ. ನಮ್ಮದೇ ಟೆನ್ಷನ್ನು, ನಮ್ಮದೇ ಒತ್ತಡ, ಇವ್ರದಲ್ಲಿ ಅಂಥೇಳಿ ಈ ರೀತಿ ತಾತ್ಸಾರ ಮಾಡಿ ಬಿಟ್ಟಾಗಲೂ ಕೂಡ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ.
ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ತಂದೆ ತಾಯಿಗಳಿಗೆ ಅವತ್ತು ಸೇವೆ ಮಾಡಿಬಿಡ್ರಿ. ಕಾಲು ಹೊತ್ತೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು ಆ ತಂದೆ ತಾಯಿಗೆ, ಇಲ್ಲ ತಲೆ ಬಾಚೋದಾಗಿರ್ಬೋದು ಅಮ್ಮನಿಗೆ, ಈ ರೀತಿ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲವೇ ಅವರನ್ನು ಒಂದು ದೇವಸ್ಥಾನಕ್ಕಾದರೂ ಅವತ್ತಿನ ದಿನ ಬಾಬಾರವರ ಮಂದಿರಕ್ಕೆ, ಗುರುವಿನ ಮಂದಿರಕ್ಕಾದರೂ ಆ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ದರ್ಶನ ಮಾಡಿಸ್ಕೊಂಡು ಬರೋ ಪುಣ್ಯ ಕೆಲಸವನ್ನಾದರೂ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನೇ ಮಾಡಿಸ್ರಿ ಅಂತ ಯಾವ ತಂದೆ ತಾಯಿಗಳು ಕೇಳಲ್ಲ. ಯಾಕಂದರೆ ಅವ್ರ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಮಕ್ಕಳ ಪರಿಸ್ಥಿತಿ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ತಂದೆ ತಾಯಿ ಅರ್ಥ ಮಾಡ್ಕೊಂಡಷ್ಟು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಅವರಿಗೆ ಸಂತೋಷ ಆಗುತ್ತೆ, ನನ್ನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು, ಮೊಮ್ಮಗಳಾಗಿರ್ಬೋದು, ಮೊಮ್ಮಗ ಆಗಿರ್ಬೋದು, ಪ್ರತಿ ಗುರುವಾರ ನನ್ನನ್ನು ಬಾಬಾರವರ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ, ಅವರ ದರ್ಶನ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿ ಆ ತಂದೆ ತಾಯಿಗೆ ತುಂಬ ಖುಷಿ ಇರುತ್ತೆ. ಅವರು ಪ್ರತಿ ಗುರುವಾರ ಅದರ ನಿರೀಕ್ಷೆಯಲ್ಲಿ ಇರ್ತಾ ಹೋಗ್ತಾರೆ. ಅವರು ಎಷ್ಟೆಷ್ಟು ಸಂತೋಷಗೊಳ್ತಾ ಹೋಗ್ತಾರೋ, ಎಷ್ಟೆಷ್ಟು ತಮ್ಮ ನಿರೀಕ್ಷೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೋ, ಅದೇ ಥರ ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ಅಂದರೆ ತಾಯಿ ತಂದೆಯ ಮನಸ್ಸು ನೋಯಿಸಿದವರು ಜೀವನದಲ್ಲಿ ಎಂದೂ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ನಾವು ತಾಯಿ ತಂದೆ ಮನಸ್ಸನ್ನು ನೋಯಿಸಿ ಅವರನ್ನು ಕೆಲಸಕ್ಕೆ ಬಾರದವರು, ವಯಸ್ಸಾಗಿದೆ ಅಂತೇಳಿ ಮೂಲೆ ಗುಂಪು ಮಾಡಿ ನಾವು ನಮ್ಮ ಮನ ಬಂದಂತೆ ವರ್ತಿಸಿದಾಗೆ ನಾವು ಸಾಲದ ಸಮಸ್ಯೆಗಾಗಿರ್ಬೋದು, ಇನ್ನೊಂದು ಸಮಸ್ಯೆಗಾಗಿ ನಾವು ಸಿಕ್ಕು ಹಾಕೊಬೋದು ಸ್ನೇಹಿತರೆ. ಯಾಕಂದರೆ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಗೆ ಹುಷಾರಿಲ್ಲ ಅಂದರೆ ಬೆಳಕರಿಯವರೆಗೂ ನಿದ್ದೆ ಬಿಟ್ಟು ನಮ್ಮ ಸೇವೆ ಮಾಡಿದ್ದಾರೆ. ಆದರೆ ನಾವು ಅವ್ರಿಗೆ ಹುಷಾರಿಲ್ಲ ಅಲ್ಲ, ಅವ್ರಿಗೆ ಊಟ ಮಾಡಿದೆ ಅಂತ ಕೇಳೋವಷ್ಟು ವ್ಯವಧಾನ ಇಟ್ಕೊಳ್ಳಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಾನು ಇವತ್ತು ಬೇಗ ಹೋಗಿ ಮನೆಗೆ ಊಟ ಮಾಡಬೇಕು ಅನ್ನೋದನ್ನು ಕೂಡ ನಾವು ಮರೆತುಬಿಟ್ಟಿರ್ತೀವಿ. ಅವರು ಊಟ ಮಾಡಿದ್ಮೇಲೆ ನೀವು ಊಟ ಮಾಡಿರಿ, ನಾನು ಆಮೇಲೆ ಊಟ ಮಾಡ್ತೀನಿ ಅನ್ನೋ ಹೇಳೋ ಪದ್ಧತಿ ಕೂಡ ನಮಗೆ ಬಂದಿದೆ ಈಗ. ಆದರೆ ಒಂದು ವಿಚಾರ, ತಂದೆ ತಾಯಿ ಎಲ್ಲಿವರೆಗೂ ನಮ್ಮ ಜೊತೆಗಿರ್ತಾರೋ ನಾವು ಅವ್ರ ಜೊತೆ ನಾವು ಒಂದು ಹೊತ್ತು ಊಟ ಮಾಡುವ ಅಭ್ಯಾಸವನ್ನಾದರೂ ಇಟ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ಬಿಟ್ಟು ಒಂದು ದಿನವೂ ಊಟ ಮಾಡೋದಿಲ್ಲ. ಅವರು ಬಿಸಿ ಅಡುಗೆ ಆದ ತಕ್ಷಣವೇ ಮಕ್ಕಳಿಗೆ ಊಟ ಬಡಿಸಿ ಅವರಿಗೆ ಸಂತೃಪ್ತಿ ಪಡಿಸಿದ ಮೇಲೆ ತಂದೆ ತಾಯಿ ಆದರೂ ಊಟ ಮಾಡ್ತಾರೆ, ಅಪ್ಪ ಅಮ್ಮ ಆದರೂ ಅಲ್ವಾ ಸ್ನೇಹಿತರೆ. ನಾವು ಅಷ್ಟು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ದಿನದಲ್ಲಿ ಒಂದು ಹೊತ್ತಾದರೂ ಅವ್ರ ಜೊತೆಗೆ ಕುಳಿತುಕೊಂಡು ಊಟ ಮಾಡೋ ಅಭ್ಯಾಸವಾಗಲಿ, ಇಲ್ಲವೇ ಅವ್ರ ಜೊತೆ ಮಾತಾಡೋ ಅಭ್ಯಾಸವಾಗಲಿ, ಇಲ್ಲ ವಾರಕ್ಕೊಮ್ಮೆ ಆದರೂ ಅವರನ್ನು ಹೊರಗಡೆ ಕರ್ಕೊಂಡು ಹೋಗೋ ಅಭ್ಯಾಸವಾದರೂ, ಇಲ್ಲವೇ ಈ ದೇವಸ್ಥಾನಕ್ಕಾಗಿರ್ಬೋದು, ಯಾವುದೋ ಒಂದು ಫಂಕ್ಷನಿಗಾಗಿರ್ಬೋದು ತಂದೆ ತಾಯಿನ ಕರ್ಕೊಂಡು ಹೋಗೋ ಅಭ್ಯಾಸ ಇಟ್ಕೊಂಡಾಗ ಅವ್ರ ಮನಸ್ಸು ಸಂತೃಪ್ತ ಭಾವನೆ ಹೊಂದುತ್ತೆ. ಅಂದರೆ ನನ್ನ ಮಗಿಂತಹ ಮಕ್ಕಳನ್ನು ಪಡೆದ ನಾನೇ ಧನ್ಯರು ಅಂತ ಹೇಳಿ ಅವರು ದಿನನಿತ್ಯ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಆ ಪ್ರಾರ್ಥನೆಗೆ ಫಲ ನಿಮ್ಮ ಸೌಖ್ಯವಾಗಿರುತ್ತೆ ಸ್ನೇಹಿತರೆ. ಅಂದರೆ ನೀವು ಎಂತಹ ಸಮಸ್ಯೆ ಸುಳಿಗೂ ಸಿಲುಕದ ಹಾಗೆ ಆ ತಂದೆ ತಾಯಿಯ ಪ್ರಾರ್ಥನೆ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ತಂದೆ ತಾಯಿಗೆ ಮೊದಲು ನಾವು ಬೆಲೆಯನ್ನು ಕೊಡಬೇಕು. ಈಗ ನೋಡಿ, ನಿಮಗೆ ಮಕ್ಕಳಾಗಿದ್ದಾರೆ ಅಂತ ಇಟ್ಕೊಳ್ರಿ. ನೀವೇನಾದರೂ ಮದುವೆಗೆ ಹೋಗಬೇಕಾದ್ರೆ, ಜಾತ್ರೆಗೆ ಹೋಗಬೇಕಾದ್ರೆ, ಯಾವುದಾದ್ರು ಬೇರೆ ಊರಿಗೆ ಹೋಗಬೇಕಾದ್ರೆ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಾ? ನಿಮ್ಮ ಮಕ್ಕಳನ್ನ ನೀವು ಬಿಟ್ಟು ಹೋಗ್ಬಿಡ್ತೀರಾ? ಎಷ್ಟೇ ಕಷ್ಟ ಆದರೂ ನೀವು ಕರ್ಕೊಂಡು ಹೋಗ್ತೀರಾ. ಅಪ್ಪ ಅಮ್ಮನ ಬೇಕಾದರೆ ಬಿಟ್ಟು ಹೋಗ್ತೀರಾ, ಅತ್ತೆ ಮಾವನ ಬೇಕಾದರೆ ಮನೆ ನೋಡ್ಕೊಳ್ರಿ ಅಂತ ಬಿಟ್ಟು ಹೋಗ್ತೀರಾ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಲ್ವಾ? ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಾದ ಕಾಲಕ್ಕೆ ಮಾಡಿದಾಗ ನಿಮಗೆ ನೋವಾಗುತ್ತೆ ತಾನೇ. ನಾವೇನು ನಮ್ಮ ಅತ್ತೆ ಮಾವಂಗಾಗಿರ್ಬೋದು, ಇಲ್ಲವೇ ತಾಯಿಗಾಗಿರ್ಬೋದು, ಈ ರೀತಿ ನಾವು ಮಾಡಿದಾಗ ಅದು ನಮಗೂ ಕೂಡ ಮುಂದೆ ಕರ್ಮವಾಗಿ ಸಿಗೋದಂತೂ ಸತ್ಯವಾದ ವಿಚಾರ. ಹಾಗಾಗಿ ಕೆಲವೊಂದು ನಾವು ಮಾಡುವ ತಪ್ಪುಗಳೇ ನಮ್ಮ ಸಾಲದ ಸಮಸ್ಯೆಗೆ ಕಾರಣವಾಗಿರ್ತವೆ. ಅಡ್ಡದಾರಿ ಹಿಡಿಲಿಕ್ಕೂ ಕಾರಣವಾಗಿರ್ತವೆ, ನಾವು ಜೀವನದಲ್ಲಿ ಎಡವಲಿಕ್ಕೂ ಕಾರಣವಾಗಿರ್ತವೆ, ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೂ ಕೂಡ ಇಂತಹ ವಿಚಾರಗಳೇ ಕಾರಣವಾಗಿರ್ತವೆ ಸ್ನೇಹಿತರೆ. ಯಾಕಂದರೆ ದೇವರು ನಮ್ಗೆ ಅರಿವು ಮೂಡಿಸ್ಬೇಕಲ್ಲ, ಗುರುವು ನಮಗೆ ಅರಿವು ಮೂಡಿಸ್ಬೇಕಲ್ಲ, ನೀನು ಮಾಡಿದ್ದು ತಪ್ಪು, ನೀನು ಮೆರೆದಿದ್ದು ತಪ್ಪು ಅಂತ ಹೇಳಿ ನಮಗೆ ತೋರಿಸ್ಬೇಕಲ್ಲ. ಹಾಗಾದರೆ ತಾಯಿ ವಿಚಾರದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರಗಳು ತಪ್ಪು, ಎಲ್ಲದರ ಅರಿವನ್ನು ನಮಗೆ ಮಾಡಿಸ್ಬೇಕಲ್ಲ. ಆ ಸಂದರ್ಭದಲ್ಲೂ ಕೂಡ ನಾವು ಸಮಸ್ಯೆ ಸುಲಿಗೆ ಈ ರೀತಿ ಪಾಠ ಕಲಿಸುವಲ್ಲಿ ಗುರುವು ನಿರತವಾದ ಕೆಲಸವನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಗುರುವಿನ ಪಾದಗಳಿಗೆ ಶರಣಾಗಿದ್ದೀರಾ ಅಂದಮೇಲೆ ಒಳ್ಳೆಯ ಕರ್ಮವನ್ನು ಮೊದಲು ಮಾಡಬೇಕು. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತೀವಿ ಅಂತ ಹೇಳಿ ನಮ್ಮ ಮನೆಯಿಂದಲೇ, ನಮ್ಮ ಕುಟುಂಬದಿಂದಲೇ ನಾವು ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಪಟ್ಟಾಗ ಕುಟುಂಬದವರು ನಮ್ಮನ್ನು ಗೌರವಿಸಿದಂತೆ, ಆಶೀರ್ವದಿಸಿದಂತೆ, ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ನಮಗೆ ಹೊರಗಡೆನೂ ಗೌರವ ಸಿಗುತ್ತೆ, ಹಾಗೆ ಹೊರಗಡೆನೂ ನಮಗೆ ಉನ್ನತಿ ಸಿಗುತ್ತೆ. ನಾವು ಯಾವುದೇ ಕೆಲಸಕ್ಕೆ ಹೋದಾಗ ಅದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಹಾಗಾಗಿ ಸ್ನೇಹಿತರೆ, ತುಂಬ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂದರೆ ಖಂಡಿತ ಅದೆಂತಹದ್ದೇ ಸಾಲವಾಗಿರಲಿ, ನಿಮ್ಮ ತಪ್ಪುಗಳನ್ನು ನೀವು ಒಪ್ಕೊಂಡು ಬಾಬಾರವರ ಪಾದಗಳಿಗೆ ಪಶ್ಚಾತ್ತಾಪ ಪಟ್ಟು ಶರಣಾದರೆ ಮೊದಲು ಬಾಬಾರವರು ಮಾಡೋದು ನಿಮ್ಮ ಭುಜವನ್ನು ಹಿಡಿದು ಎತ್ತಿ
ರೀತಿ ಅವರು ನಿಮ್ಮನ್ನು ಅಪ್ಕೊಳ್ತಾರೆ. ನಂತರ ನಿಮ್ಮ ಜೀವನವನ್ನಾಗಲಿ ನಿಮ್ಮನ್ನಾಗಲಿ ಕರ್ಮಗಳ ಅನುಸಾರವಾಗಿ ಸರಿಪಡಿಸ್ತಾ ಹೋಗ್ತಾರೆ. ಹಾಗೆ ಹಂತ ಹಂತವಾಗಿ ನಮ್ಮನ್ನು ಸರಿಪಡಿಸ್ತಾ, ನಮಗೆ ತಿಳುವಳಿಕೆ ಮೂಡಿಸ್ತಾ, ಜ್ಞಾನ ಮೂಡಿಸ್ತಾ ನಮ್ಮ ಜೀವನವನ್ನು ಸರಿ ಮಾಡ್ತಾರೆ. ಹಾಗೆ ಅದಕ್ಕೆ ಒಳ್ಳೊಳ್ಳೆಯ ದಾರಿಗಳನ್ನು, ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಅಂತಹ ಸಮಯದಲ್ಲಿ ನಾವು ಈ ರೀತಿ ತಿರುವುಗಳನ್ನು ತಗೊಂಡು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಶುರುವಾದಾಗ ನಾವು ಯಾವುದೋ ಒಂದು ಸಣ್ಣ ಕೆಲಸವನ್ನೇ ಮಾಡಲಿ, ಯಾವುದೋ ಒಂದು ಸಣ್ಣ ವ್ಯವಹಾರವನ್ನೇ ಶುರು ಮಾಡಲಿ, ಅದರಲ್ಲಿ ನಮಗೆ ಅತಿ ದೊಡ್ಡ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದರಿಂದ ನಮಗೆ ಹಣ, ಕಾಸು, ಸಂಪತ್ತು ತಾನಾಗಿ ಒದಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಭಗವಂತ ನೆಲೆಯಾಗೋದು ಒಳ್ಳೆಯ ಮನಸ್ಸಿರುವವರ ಮನೆಗೆ. ಹಾಗೆ ಮಹಾಲಕ್ಷ್ಮಿ ವಾಸವಾಗಿರುವುದು ತಂದೆ ತಾಯಿಗೆ ಗೌರವ, ಹೆಂಡತಿಗೆ ಗೌರವ, ಗಂಡನಿಗೆ ಗೌರವ, ಒಳ್ಳೆ ರೀತಿಯಲ್ಲಿ ಯಾರ ಮನೆಯಲ್ಲಿ ಕೊಡ್ತಾ ಇರ್ತಾರೋ, ಎಲ್ಲಿ ಜಗಳ ಆಗ್ತಾ ಇರಲ್ಲ, ಎಲ್ಲಿ ಎಲ್ಲರೂ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇರ್ತಾರೋ ಸಂತೋಷದಿಂದ, ಅಂಥ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಲಿಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ನಾವು ಮೊದಲು ಸಾಲದ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ನಾವು ಮೊದಲು ನಮ್ಮನ್ನು ತಿದ್ಕೊಳ್ಬೇಕು. ನಮ್ಮನ್ನು ತಿದ್ಕೊಳ್ತಾ ಇದ್ದ ಹಾಗೆ ನಮ್ಮ ಕುಟುಂಬ ತನ್ನಿಂದ ತಾನೇ ಸರಿಯಾಗುತ್ತೆ. ನಮ್ಮ ಕುಟುಂಬ ತನ್ನಿಂದ ತಾನೇ ಸರಿ ಆಗ್ತಾ ಇದ್ದ ಹಾಗೆ ಹೊರಗೆ ಅಂದರೆ ನಮ್ಮ ಸುತ್ತ ಇರೋ ಪರಿಸರವು ಬದಲಾದಂತೆ ನಮಗೆ ಕಾಣಿಸ್ತಾ ಹೋಗ್ತದೆ. ಹಾಗೆ ನಾವು ಯಾವುದೇ ಒಂದು ಕೆಲಸವನ್ನು ಆವಾಗ ಶ್ರದ್ಧೆ ಇಟ್ಟು ಮಾಡಿದಾಗ ಅದರಲ್ಲಿ ನಮಗೆ ಫಲ ಸಿಗುತ್ತೆ. ಯಾಕಂದರೆ ನಮ್ಮ ಕುಟುಂಬದ ಆಶೀರ್ವಾದ ಆಗಿರ್ಬೋದು, ತಂದೆ ತಾಯಿ, ಅತ್ತೆ ಮಾವ, ಮಕ್ಕಳದು, ಹೆಂಡತಿದ್ದು ಎಲ್ಲರ ಪ್ರಾರ್ಥನೆಯ ಫಲ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅದರಲ್ಲೂ ತಂದೆ ತಾಯಿ ಬಯಸೋದು ತಮ್ಮ ಮಕ್ಕಳ ಉದ್ಧಾರವನ್ನೇ. ಅವ್ರು ಎಂಥ ಕೆಟ್ಟ ತಂದೆ ತಾಯಿಗಳಾದರೂ ಎಲ್ಲೋ ಒಂದು ಕ್ಷಣದಲ್ಲಾದರೂ ತಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ಸ್ನೇಹಿತರೆ. ಸಾಯೋ ಕೊನೆ ಕ್ಷಣದಲ್ಲಾದರೂ ಬಯಸ್ತಾರೆ. ಹಾಗಾಗಿ ತಂದೆ ತಾಯಿಯ ಆಶೀರ್ವಾದ ಮಕ್ಕಳ ಅಭಿವೃದ್ಧಿಗೆ, ಶ್ರೇಯಸ್ಸಿಗೆ ಶಕ್ತಿಯಾಗಿ ನಿಲ್ಲುತ್ತೆ. ಬಾಬಾರವರು ನಮಗೆ ಸಾಲದ ಸಮಸ್ಯೆಗೆ ಪರಿಹಾರ ಖಂಡಿತ ಕೊಡ್ತಾರೆ ಸ್ನೇಹಿತರೆ, ನಂಬಿಕೆ ಇಟ್ಟು ಅವ್ರ ಪಾದಗಳಲ್ಲಿ ಶರಣಾದರೆ. ಆದರೆ ಅದಕ್ಕೆ ತಕ್ಕ ಒಳ್ಳೆಯ ಕರ್ಮಗಳನ್ನು ಕೂಡ ನಾವು ಮಾಡ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತಾ ಹೋಗುತ್ತೆ. ಹಾಗೆ ಅದು ಎಂತಹದ್ದೇ ಸಾಲದ ಸಮಸ್ಯೆಗೆ ನೀವು ಸಿಲುಕಿರ್ರಿ, ಆ ಸಮಸ್ಯೆಗೆ ಪರಿಹಾರವೆಂಬಂತೆ ಅನೇಕ ದಾರಿಗಳು, ಅವಕಾಶಗಳು, ಇಲ್ಲ ಯಾವುದಾದ್ರೂ ರೂಪದಲ್ಲಿ ಬಾಬಾರೇ ಬಂದು ನಿಮಗೆ ಸಹಾಯ ಮಾಡೋದಾಗಲಿ, ಇಲ್ಲವೇ ಸಾಲ ಕೊಟ್ಟವರೇ ನಿಮ್ಗೆ ಯಾವುದೋ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ನಿಧಾನಕ್ಕೆ ಕೊಡು ಅನ್ನೋದಾಗಲಿ, ಈ ರೀತಿ ನಿಮಗೆ ಸಮಯ ಸಿಗ್ತಾ ಹೋಗುತ್ತೆ. ಈ ಸಮಯ ಸಿಕ್ಕಾಗಲೆಲ್ಲ ನೀವು ಆತ್ಮವಿಶ್ವಾಸದಿಂದ ದುಡಿಲಿಕ್ಕೆ ಶುರು ಮಾಡ್ತೀರಾ. ಹಾಗೆ ಅವರ ಹಣವನ್ನು ಹಿಂತಿರುಗಿಸಿ ಕೊಡಲಿಕ್ಕೆ ಶುರು ಮಾಡ್ತೀರಾ. ಅಂದರೆ ನಾವು ಮೊದಲು ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ಬಾಬಾ ನನಗೇನಾದರೂ ದಾರಿ ತೋರಿಸು. ಅವ್ರ ಹತ್ರ ನಾವು ಸಾಲ ಮಾಡಿದ್ದೀವಿ, ಅವರ ಹಣವನ್ನು ಅವರಿಗೆ ಹಿಂತಿರುಗಿಸ್ಕೊಡ್ಲಿಕ್ಕೆ ನನಗೊಂದು ಅವಕಾಶ, ದಾರಿ, ಕೆಲಸ ಕೊಡು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಮಗೆ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಸರಳ ಜೀವನವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಯಾರದ್ದೋ ಜೀವನ ನೋಡಿ ನಾವು ಕೈಗೆ ನಿಲುಕದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತೀವಿ ಅಂತ ಹೋದಾಗ ಕೂಡ ನಾವು ಜೀವನದಲ್ಲಿ ಸಾಲದ ಸುಳಿಗೆ ಸಿಲುಕು ಹಾಕೊಂಡ್ಬಿಡ್ತೀವಿ ಸ್ನೇಹಿತರೆ. ಬಾಬಾ ಅಂದರೆ ಗುರುವಿದಾರಲ್ಲ, ಅವ್ರು ಯಾವತ್ತೂ ಕೈ ಬಿಡಲ್ಲ. ಮನುಷ್ಯನಿಂದ ತಪ್ಪಾಗೋದು ಸಹಜ ಅಂತ ಗುರುವಿಗೆ ತಿಳಿದಿದೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೊಡ್ತಾರೆ. ಆದರೆ ಮೊದಲು ನಾವು ಶರಣಾಗಬೇಕು. ಹಾಗೆ ಅವರು ನಿಧಾನವಾಗಿ ನಮ್ಮನ್ನು ಒಂದೊಂದೇ ಹಂತವಾಗಿ ಸರಿಪಡಿಸ್ತಾ ಹೋಗ್ತಾರೆ. ಬಲವಾದ ನಂಬಿಕೆ ಇಡ್ರಿ, ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿರಿ. ದಿನನಿತ್ಯ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂದರೆ ಈ ವಿಡಿಯೋವನ್ನಾದರೂ ಕೇಳ್ತಾ ಬನ್ನಿರಿ. ಯಾಕಂದರೆ ಈ ವಿಡಿಯೋದಲ್ಲಿ ಒಂದೊಂದು ಮಾತು ಸರಿ ಇದೆ ಅಂತ ಹೇಳಿ ನಿಮಗೆ ಅನಿಸಿದಾಗ ನೀವು ಸರಿಯಾದ ನಿರ್ಧಾರಗಳನ್ನೇ ತಗೊಳ್ತೀರಿ, ಸಕಾರಾತ್ಮಕವಾದ ಆಲೋಚನೆಗಳನ್ನು ಮಾಡ್ತೀರಿ, ನಿಮ್ಮನ್ನು ಬಲಪಡಿಸ್ಕೊಳ್ತೀರಿ. ಹಾಗೆ ನೀವು ಜೀವನದಲ್ಲಿ ಒಂದು ಹೊಸ ತಿರುವಿನೊಂದಿಗೆ ನಿಮ್ಮ ಜೀವನವನ್ನು ಶುರು ಮಾಡ್ತೀರಿ. ಆಗ ನಿಮಗೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯ ಫಲಿತಾಂಶಗಳೇ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ಈ ಬ್ರಹ್ಮಾಂಡ ಸ್ವರೂಪಿಯಾದ ಆ ಗುರುವಿನಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಳ್ಳೆಯದನ್ನೇ ಯೋಚಿಸ್ತಿದ್ದೀವಿ. ಒಳ್ಳೆಯದನ್ನೇ ಯೋಚಿಸಿ ಹಾಗೆ ನಮ್ಮ ತಪ್ಪುಗಳನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿದ್ದೀವಿ ಅಂದರೆ ಬಾಬಾ ಖಂಡಿತ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನೀವು ಜೀವನದಲ್ಲಿ ಈ ಪ್ರಯತ್ನಗಳನ್ನು ಮಾಡಿರಿ, ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.